ನಮಸ್ತೆ ಕನ್ನಡಿಗರೇ, ನಾನು ನಿಮ್ಮ ಮೈಸೂರು ಲೋಕೇಶ್. ಗಣೇಶನ ಹಬ್ಬ ಇದೆ, ಅದಕ್ಕೆ ಗಣೇಶನ ಫೋಟೋಗಳು ತೋರಿಸ್ತೀನಿ, ಹಾಗೆ ನೋಡ್ಕೊಬನ್ನಿ. ಮತ್ತೊಂದು ವಿಷಯ ಏನಂದರೆ, ನಾವೀಗ ಏನು ಗಣೇಶ ಹಬ್ಬವನ್ನು ಇಷ್ಟು ವಿಜೃಂಭಣೆಯಿಂದ ಮಾಡ್ತಾ ಇದ್ವಿಕೆ ಅದಕ್ಕೆ ಕಾರಣ ಒಬ್ಬರಿದ್ದಾರೆ. ನಾವು ವರ್ಷ ಗಣೇಶ ಹಬ್ಬ ಬಂದಾಗೆಲ್ಲ ನೆನಿತೀವಿ ಅವರನ್ನು. ಯಾರಂದರೆ ನಮ್ಮ ಬಾಲಗಂಗಾಧರ ತಿಲಕ್ ಅಥವಾ ಕೇಶವ ಗಂಗಾಧರ ತಿಲಕ್ ಅಂತ ನಿಮಗೂ ಗೊತ್ತಿರುತ್ತೆ. ಏನೀಗ ನಾವು ಇಷ್ಟು ವಿಜೃಂಭಣೆಯಿಂದ ಗಣಪತಿ ಹಬ್ಬ ಮಾಡ್ತೀವಿ, ಇದು 140 ವರ್ಷದ ಹಿಂದೆನೇ ಮುನ್ನುಡಿ ಬರೆದಿದ್ರು. 1894ಕ್ಕಿಂತ ಮೊದಲು ಮನೇಲಿ ಮಾತ್ರ ಗಣಪತಿ ಇಟ್ಟು ಪೂಜೆ ಮಾಡ್ತಿದ್ರು. ಓಕೆ, ಮನೇಲಿಟ್ಟು ಪೂಜೆ ಮಾಡ್ತಿದ್ರು. ಆ ಟೈಮಲ್ಲಿ ಬ್ರಿಟಿಷರ ವಿರುದ್ಧ ಹಿಂದೂಗಳು ಒಂದಾಗೋಕ್ಕೋಸ್ಕರ 1894 ಬಾಲಗಂಗಾ ತಿಲಕ್ ಅವರು ಅದನ್ನು ಸಾರ್ವಜನಿಕ ಆಚರಣೆಗೆ ತಂದರು. ಆಗ ಹೊರಗಡೆ ಸಂಗೀತ ಮಾಡೋದಿರಲಿ, ನಾಟ್ಯ ಇರಲಿ, ಮೆರವಣಿಗೆ ಇರಲಿ, ಆಗಿಂದ ಸ್ಟಾರ್ಟ್ ಆಗಿದ್ದು. 1894 ಸ್ಟಾರ್ಟ್ ಆಗಿದ್ದು. ಆಗ ಸ್ಟಾರ್ಟ್ ಆಗಿದ್ದು ಈಗಲೂ ಹಾಗೆ ನಡ್ಕೊಂಡ್ಬಂದಿದೆ. ಆ ಆಚರಣೆ ಈಗಲೂ ಹಾಗೆ ನಡ್ಕೊಂಡ್ಬಂದಿದೆ. ಅದಕ್ಕೆ ನಾವು ಗಣೇಶ ಹಬ್ಬ ಬಂದಾಗೆಲ್ಲ ಬಾಲಗಂಗಾನಾಥರನ್ನ ನೆನಿತೀವಿ, ನಾವು ತಿಲಕವ್ರನ್ನ ನೆನಿತೀವಿ. ವರ್ಷ ನಮ್ಮ ಭಾರತದವ್ರು ನೆನೆಸ್ಕೊಳ್ತಾರೆ. ಆ ಥರ ಒಂದು ಕೆಲಸ ಅವ್ರು ಮಾಡಿರೋದು. ಆಮೇಲೆ ಬಾಲಗಂಗಾನಾಥ ತಿಲಕರು ಹುಟ್ಟಿದ್ದು ಬಾಂಬೆ ಪ್ರಾಂತ್ಯದಲ್ಲಿ ಒಂದು ರತ್ನಗಿರಿ ಅಂತ ಒಂದು ಜಾಗ ಇದೆ, ಅಲ್ಲಿ ಅವರು ಹುಟ್ಟಿದ್ದು. ಅಲ್ಲೇ ಹುಟ್ಟರು. ಆಮೇಲೆ ಅವರಿಗೆ 15ನೇ ವಯಸ್ಸಲ್ಲಿ ಮದುವೆನೂ ಆಯಿತು. ತದನಂತರ ಅವರು ಓದೋದು ಅದು ಇದು ಅಂತ ಒಂದೊಂದೇ ಮೆಟ್ಲನ್ನ ಹತ್ಕೊಂಡ್ಬಂದರು. ಆಮೇಲೆ ಪತ್ರಿಕೆನೂ ಓಪನ್ ಮಾಡಿದ್ರು. ಆ ಟೈಮಲ್ಲಿ ಬ್ರಿಟಿಷರ ದಬ್ಬಾಳಿಕೆ ತುಂಬ ಇತ್ತು. ಆ ಕಾರಣ ಅವರು ಹಿಂದೂಗಳು ಒಗ್ಗೂಡಬೇಕು ಅನ್ನೋದು ಅವ್ರದ್ದು ಒಂದು ಕನಸಾಗಿತ್ತು. ಅವ್ರ ವಿರುದ್ಧ ಹೋರಾಡೋಕ್ಕೆ ನಾವೆಲ್ಲ ಒಂದಾಗಿರಬೇಕು ಅನ್ನೋದು ಮೇನ್ ಉದ್ದೇಶ ಆಗಿತ್ತು. ಆ ಕಾರಣಕ್ಕೆ ಈ ಗಣೇಶನ ಹೊರಗಡೆ ತಂದು ಮಾಡೋವಂಥ ಒಂದು ಆಚರಣೆ ತಂದರು. ಆಮೇಲೆ ಏನಂದರೆ, ಮೇಯ್ನು ಆಗಿದ್ದ ಪಾತ್ರನಲ್ಲಿ ಸಾರ್ವಜನಿಕರಿಗೆ ಏನು ಮಾಡೋಕ್ಕೆ ಬಿಡ್ತಿರ್ಲಿಲ್ಲ. ಹಿಂದೂಗಳು ಚತುರ ಇದ್ದರು. ಹಿಂದೂಗಳನ್ನ ಕೂಡಿಸ್ಬೇಕು ಅನ್ನೋ ಉದ್ದೇಶ ಅವ್ರ ಮನಸ್ಸಲ್ಲಿತ್ತು. ಆ ಕಾರಣಕ್ಕೆ ಇದನ್ನು ತಂದಿದ್ದಕ್ಕೆ ಈಗ ನಾವು ಪ್ರತಿ ವರ್ಷವೂ ಗಣೇಶ ಹಬ್ಬ ಬಂದಾಗ ತುಂಬ ಸಂತೋಷದಿಂದ ಆಚರಣೆ ಮಾಡ್ತೀವಿ. ಇದು ಹಿಂಗೆ ಮುಂದುವರ್ಕೊಂಡು ಹೋಗುತ್ತೆ. 140 ವರ್ಷದಿಂದ ಮಾಡ್ತಿರೋದು ಹೀಗೆ ಮುಂದುವರಿಯುತ್ತೆ ಅಂತ ನನ್ನ ಭಾವನೆ. ಹೊರೆಯಲೇಬೇಕು, ಯಾಕಂದರೆ ಮುಂದಿನ ಜನ್ರೇಷನ್ನು ನಮ್ಮಷ್ಟು ಇದು ಮಾಡಿಲ್ಲ ಅಂದರೂ ಅವರು ಇದು ವಿಷಯ ತಿಳಿದ್ರೆ ಅವ್ರಿಗೊಂದು ಜೋಶ್ ಬರುತ್ತೆ. ಈಗ ನಾವೆಲ್ಲ ಮಾಡ್ತಿರುವಾಗ 4-5 ಜನ ಹುಡುಗರು ಸೇರಿ ಒಂದು ಪಕ್ಕದಲ್ಲಿ ಒಂದಿದ್ರೆ ಇಲ್ಲೊಂದಿದ್ರೆ ಪಕ್ಕದಲ್ಲೊಂದು, ಈಗೇನಾಗಿದೆ ಒಂದೊಂದು ಗಲ್ಲಿಲ್ಲೂ ಒಂದೊಂದು ಗಣೇಶನ ಕೂರಿಸಿ ಹಬ್ಬ ಆಚರಿಸ್ತಾರೆ. ಏನೋ ಆ ಅನುಭವನೇ ಬೇರೆ ಅದು. ನೀವು ಅದೆಲ್ಲ ಅನುಭವಿಸಿ ಎಂಜಾಯ್ ಮಾಡಿ.